ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿಶ್ವಂ ಮಾಯಾಮಯತ್ವೇನ ರೂಪಿತಂ ಯತ್ಪ್ರಬೋಧತಃ ವಿಶ್ವಂಚ ಯತ್ಸ್ವರೂಪಂ ತಂ ವಾರ್ತಿಕಾಚಾರ್ಯಮಾಶ್ರಯೇ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ. ನಮಃ ಶಂಕರಾಯ. ಎಲ್ಲ ಆಧ್ಯಾತ್ಮಿಕ ಬಂಧು ಮಿತ್ರರಿಗೆ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಶ್ರೀ ಮಾಧವೀಯ ಶಂಕರ ದಿಗ್ವಿಜಯ ಸಾರದಲ್ಲಿ ನಿನ್ನೆಯ ದಿವಸ ಶ್ರೀ ಬಾಲಶಂಕರರು ತಮ್ಮ ತಾಯಿಯಾದಂತಹ ಆರ್ಯಾಂಬೆಯಿಂದ ಸನ್ಯಾಸಕ್ಕಾಗಿ ಅನುಮತಿಯನ್ನು ಪಡೆದು ಆತ್ಮಸನ್ಯಾಸವನ್ನು ಅವರು ತೆಗೆದುಕೊಂಡರು. ಅದೇ ರೀತಿ ಸನ್ಯಾಸವನ್ನು ತೆಗೆದುಕೊಂಡ ನಂತರ ತಮ್ಮ ಬಂಧುಗಳಿಗೆ ತಮ್ಮ ತಾಯಿಯನ್ನು ಸರಿಯಾಗಿ ನೋಡಿಕೊಂಡು ಹೋಗಬೇಕು ಎಂಬ ಒಂದು ಜವಾಬ್ದಾರಿಯನ್ನು ವಹಿಸಿ ತಾಯಿಗೆ ನಮಸ್ಕರಿಸಿ ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಅದೇ ರೀತಿ ತಮ್ಮ ಇಷ್ಟದೇವತೆಯಾದಂತಹ ಶ್ರೀಕೃಷ್ಣನನ್ನು ಪೂಜಿಸಿ ಆ ಕೃಷ್ಣ ಪರಮಾತ್ಮನಿಂದಲೂ ಒಂದು ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಗುರುಗಳ ಒಂದು ಶೋಧನೆಗೆ ಆ ಬಾಲಶಂಕರರು ಮನೆಯನ್ನು ಬಿಟ್ಟು ಹೊರಟಿದ್ದಾರೆ. ದಂಡಾನ್ವಿತೇನ ಧೃತರಾಗನವಾಂಬರೇಣ ಗೋವಿಂದನಾಥವನಮಿಂದು ಭವಾತಟಸ್ಥಂ ತೇನ ಪ್ರವಿಷ್ಟಮಜನಿಷ್ಟದಿನಾವಸಾನೆ ಚಂಡತ್ವಿಷಾಚಶಿಖರಂ ಚರಮಾಚಲಸ್ಯ. ಆ ಬಾಲಶಂಕರರು ತಾಯಿ ಹಾಗೂ ಶ್ರೀಕೃಷ್ಣ ಪರಮಾತ್ಮನಿಂದ ಅನುಗ್ರಹವನ್ನು ಪಡೆದು ದಂಡಧಾರಿಯಾಗಿ ನೂತನವಾದಂತಹ ಕಾಷಾಯ ವಸ್ತ್ರವನ್ನು ಧರಿಸಿಕೊಂಡು ತೇಜಃಪುಂಜರಾಗಿ ನರ್ಮದಾ ತೀರದಲ್ಲಿದ್ದ ಗೋವಿಂದ ಭಗವತ್ಪಾದರ ಆಶ್ರಮವನ್ನು ಪ್ರವೇಶ ಮಾಡುತ್ತಾರೆ. ಅವರು ಆಶ್ರಮ ಪ್ರವೇಶ ಮಾಡುವ ಹೊತ್ತಿಗೆ ಅಂಬರ ತಳದಲ್ಲಿದ್ದಂತಹ ಆ ಸೂರ್ಯನು ಕೆಂಪು ಬಣ್ಣವನ್ನು ಹೊಂದಿ ಅಸ್ತನಾಗುವ ಒಂದು ಸಮಯವು ಇರ್ತದೆ. ಆ ಸಮಯದಲ್ಲಿ ಆದಿಶಂಕರಾಚಾರ್ಯರು ಗೋವಿಂದ ಭಗವತ್ಪಾದರು ಇರುವಂತಹ ಒಂದು ಗುಹೆಯನ್ನು ನೋಡಿ ತಸ್ಯ ಪ್ರಪನ್ನ ಪರಿತೋಷದುಹೋ ಗುಹಾಯಾಃ ಸಸ್ತ್ರಿಃ ಪ್ರದಕ್ಷಿಣ ಪರಿಕ್ರಮಣಂ ವಿಧಾಯ ದ್ವಾರಂ ಪ್ರತಿ ಪ್ರಣಿಪತನ್ ಜನತಾ ಪುರೋಗಂ ತುಷ್ಟಾವತುಷ್ಟಹೃದಯಸ್ತಮಪಾಸ್ತಶೋಕಂ. ಆದಿಶಂಕರಾಚಾರ್ಯರು ಗುರುಗಳು ಇರುವಂತಹ ಗೋವಿಂದ ಭಗವತ್ಪಾದರು ಇರುವಂತಹ ಆ ಗುಹೆಯನ್ನು ನೋಡ್ತಾರೆ. ಗುಹೆಯನ್ನು ನೋಡಿ ಅತೀ ಸಂತೋಷದಿಂದ ಆ ಗುಹೆ ಯಾವ ರೀತಿ ಇರ್ತದಂತಂದರೆ ದೀನದಿಂದ ಬಳಲುತ್ತಿರುವಂತಹ ಜನರ ಒಂದು ಕಷ್ಟವನ್ನು ಪರಿಹಾರ ಮಾಡುವಂತಹ ಆ ಗುಹೆ ಆಗಿರ್ತದೆ. ಯಾಕಂದರೆ ಆ ಗುಹೆಯಲ್ಲಿ ಪರಮಾತ್ಮ ತತ್ವವನ್ನು ತಿಳಿದಂತಹ ಜ್ಞಾನಿಗಳಾದಂತಹ ಗೋವಿಂದ ಭಗವತ್ಪಾದರು ಇರ್ತಾರೆ. ಆದ್ದರಿಂದ ಆ ಗುಹೆಗೇನೆ ಬಾಲಶಂಕರರು 3 ಸಾರಿ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಅನಂತರ ಪ್ರದಕ್ಷಿಣೆ ಮಾಡಿದ ನಂತರ ಸಂತುಷ್ಟಚಿತ್ತರಾಗಿ ಗೋವಿಂದ ಭಗವತ್ಪಾದರ ಕುರಿತು ಸ್ತೋತ್ರವನ್ನು ಮಾಡ್ತಾರೆ. ತಮಖಿಲ ಗುಣಪೂರ್ಣಂ ವ್ಯಾಸಪುತ್ರಸ್ಯ ಶಿಷ್ಯಾದ್ ಅಧಿಗತ ಪರಮಾರ್ಥಂ ಗೌಡಪಾದಾನ್ ಮಹರ್ಷೇಃ ಅಧಿಜಿಗಮಿ ಸುರೇಶ ಬ್ರಹ್ಮ ಸಂಸ್ಥಾಮಹಂ ತ್ವಾಂ ಪ್ರಸೃಮರ ಮಹಿಮಾನಂ ಪ್ರಾಪಮೇಕಾಂತ ಭಕ್ತ್ಯ. ಇಲ್ಲಿ ಗೋವಿಂದ ಭಗವತ್ಪಾದರ ಒಂದು ಸ್ತೋತ್ರವನ್ನು ಯಾವ ರೀತಿ ಹೇಳ್ತಾರೆಂದರೆ ಆ ಗೋವಿಂದ ಭಗವತ್ಪಾದರು ಸಮಸ್ತ ಗುಣಗಳಿಂದಲೂ ಪರಿಪೂರ್ಣರಾಗಿರುತ್ತಾರೆ. ಹಾಗೂ ವ್ಯಾಸಪುತ್ರರಾದಂತಹ ಶುಕಮನಿಗಳ ಸಾಕ್ಷಾತ್ ಶಿಷ್ಯರಾದಂತಹ ಗೌಡಪಾದರ ಶಿಷ್ಯರೇ ಮಹಾಮಹಿಮಶಾಲಿಗಳಾದಂತಹ ಈ ಗೋವಿಂದ ಭಗವತ್ಪಾದರು.
ವ್ಯಾಸಪುತ್ರಸ್ಯ ಶಿಷ್ಯಾದ್ ಅಧಿಗತ ಪರಮಾರ್ಥಂ ಗೌಡಪಾದಾನ್ ಮಹರ್ಷೇಃ. ಗೌಡಪಾದರ ಸಾಕ್ಷಾತ್ ಶಿಷ್ಯರು ಈ ಗೋವಿಂದ ಭಗವತ್ಪಾದರು. ಈ ಗೋವಿಂದ ಭಗವತ್ಪಾದರು ಸಹಿತ ಮಹಿಮಶಾಲಿಗಳು, ಪವಾಡ ಪುರುಷರು ಅಂಥೇಳಿ ಆ ಬಾಲಶಂಕರರು ಸ್ತೋತ್ರ ಮಾಡುತ್ತಾರೆ. ಸ್ತೋತ್ರ ಮಾಡುತ್ತಾ ಅವರು ಆ ಗೋವಿಂದ ಭಗವತ್ಪಾದರಲ್ಲಿ ಒಂದು ಪ್ರಾರ್ಥನೆಯನ್ನು ಸಹಿತ ಮಾಡ್ತಾರೆ. ಏನೆಂದರೆ, ಗುರುಗಳೇ, ನಾನು ಬ್ರಹ್ಮತತ್ವವನ್ನು ತಿಳಿಯುವ ಇಚ್ಛೆಯಿಂದ ನಾನು ಏಕಾಂತ ಭಕ್ತಿಯುಕ್ತನಾಗಿ ನಿಮ್ಮ ಹತ್ತಿರ ಬಂದಿದ್ದೇನೆ. ಆದ್ದರಿಂದ ನೀವು ನನಗೆ ಆ ಶಿಷ್ಯತ್ವವನ್ನು ನನ್ನ ಶಿಷ್ಯನನ್ನಾಗಿ ನೀವು ಮಾಡಿಕೊಳ್ಳಬೇಕು ಹಾಗೂ ನನಗೆ ಜ್ಞಾನವನ್ನು ನೀಡಬೇಕು ಅಂತ ಹೇಳಿ ಆ ಬಾಲಶಂಕರರು ಗೋವಿಂದ ಭಗವತ್ಪಾದರನ್ನು ಕುರಿತು ಪ್ರಾರ್ಥಿಸುತ್ತಾರೆ. ಈ ಪ್ರಾರ್ಥನೆಯನ್ನು ಕೇಳಿದ ನಂತರ ಆ ಗೋವಿಂದ ಭಗವತ್ಪಾದರು ಈ ರೀತಿ ಹೇಳ್ತಾರೆ: ತಸ್ಮಿನ್ನಿತಿ ಸ್ತುವತಿ ಕಸ್ತ್ವಮಿತಿ ಬ್ರುವಂತಂ ದಿಷ್ಟ್ಯಾ ಸಮಾಧಿಪದರುದ್ಧ ವಿಸೃಷ್ಟಚಿತ್ತಂ ಗೋವಿಂದ ದೇಶಿಕಮುವಾಚ ತಥೋ ವಚೋಭಿಃ ಪ್ರಾಚೀನ ಪುಣ್ಯಜನಿತಾತ್ಮ ವಿಬೋಧ ಚಿಹ್ನೈಃ. ಈ ರೀತಿಯಾಗಿ ಆ ಗೋವಿಂದ ಭಗವತ್ಪಾದರ ಸ್ತೋತ್ರವನ್ನು ಮಾಡಿದಂತಹ ಬಾಲಶಂಕರರನ್ನು ಕುರಿತು ಗೋವಿಂದ ಭಗವತ್ಪಾದರು ಯಾರು ನೀನು ಅಂಥೇಳಿ ಪ್ರಶ್ನೆ ಮಾಡುತ್ತಾರೆ. ಆ ಬಾಲಶಂಕರರು ಬರುವ ಮುಂಚೆ ಗೋವಿಂದ ಭಗವತ್ಪಾದರು ಸಮಾಧಿಯಲ್ಲಿ ಲೀನರಾಗಿರ್ತಾರೆ, ಅಂದರೆ ಸಮಾಧಿಸ್ಥರಾಗಿರ್ತಾರೆ. ಇವರ ಒಂದು ಧ್ವನಿಯನ್ನು ಕೇಳಿದ ನಂತರ, ಸ್ತೋತ್ರವನ್ನು ಕೇಳಿದ ನಂತರ ಸಮಾಧಿಯಿಂದ ವಿಸೃಷ್ಟಚಿತ್ತರಾಗಿ ಬಾಹ್ಯಸ್ಥಿತಿಗೆ ಬರುತ್ತಾರೆ. ಬಾಹ್ಯಸ್ಥಿತಿಗೆ ಬಂದ ನಂತರ ಕಹತ್ವಂ ಇತಿ ಅಂಥೇಳಿ ಅವರು ಯಾರು ನೀನು ಅಂಥೇಳಿ ಆ ಬಾಲಶಂಕರರಿಗೆ ಕೇಳಿದಾಗ ಆ ಶಂಕರರು ತಮ್ಮ ಪ್ರಾಚೀನ ಪುಣ್ಯಜನಿತಾತ್ಮ ವಿಬೋಧ ಚಿಹ್ನೈಃ. ಇಲ್ಲಿ ಶಂಕರರಿಗೆ ಪ್ರಾಚೀನ ಪುಣ್ಯ ಅಂತಂದರೆ ಅವರು ಏನು ಬ್ರಹ್ಮಚಾರಿ ಒಂದು ಆಶ್ರಮದಲ್ಲಿ ಗುರುಕುಲದಲ್ಲಿ ಇದ್ದುಕೊಂಡು 4 ವೇದಗಳನ್ನು ಷಟ್ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದರೋ ಇದೇ ಆ ಪುಣ್ಯ ಅಂಥೇಳಿ ನಾವಿಲ್ಲಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಶಂಕರ ಭಗವತ್ಪಾದರು ಪ್ರಾಚೀನ ಪುಣ್ಯಗಳಿಂದ ತಾವು ಏನು ಅರ್ಥ ಮಾಡಿಕೊಂಡಿದ್ದರೋ ಆ ಅರ್ಥದಿಂದ ಆ ಗುರುಗಳ ಒಂದು ಪ್ರಶ್ನೆಗೆ, ಅಂದರೆ ಯಾರು ನೀನು ಅಂತ ಹೇಳಿ ಏನು ಕೇಳಿದ್ದರೋ ಆ ಪ್ರಶ್ನೆಗೆ ಮುಂದೆ ಉತ್ತರ ಕೊಡುತ್ತಾರೆ. ಏನೆಂದರೆ, ಸ್ವಾಮಿನ್ನ ಹನ್ನ ಪೃಥಿವೀ ನ ಜಲನ್ನ ತೇಜೋ ನ ಸ್ಪರ್ಶೋ ನ ಗಗನನ್ನ ಚ ತದ್ಗುಣಾವ ನಾಪೀಂದ್ರಿಯಾಣ್ಯಪಿತು ವಿದ್ಧಿ ತಥೋವಶಿಷ್ಟೋ ಯಃ ಕೇವಲೋಸ್ತಿ ಪರಮಃ ಸ ಶಿವೋಹಮಸ್ಮಿ. ಯಾರು ನೀನು ಎಂಬ ಪ್ರಶ್ನೆಗೆ ಬಾಲಶಂಕರರು ಅತಿ ಮಾರ್ಮಿಕವಾಗಿ ಉತ್ತರವನ್ನು ಕೊಡುತ್ತಾರೆ. ಏನೆಂದರೆ, ಸ್ವಾಮಿನ್ ಅಹಂ ನ ಪೃಥ್ವಿ ನ ಜಲನ್ನ ತೇಜೋ, ನಾನು ಪೃಥ್ವಿಯಲ್ಲ, ಜಲ ಅಲ್ಲ, ತೇಜವಲ್ಲ, ಸ್ಪರ್ಶವಲ್ಲ, ಗಗನವಲ್ಲ, ಪಂಚಭೂತಗಳಲ್ಲಿ ಇರುವಂತಹ ಶಬ್ದಾದಿ ಗುಣಗಳಲ್ಲಿ ಯಾವ ಒಂದು ಗುಣವೂ ನಾನಲ್ಲ. ಹಾಗೂ ನಾನು ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಯಾವ ಇಂದ್ರಿಯವೂ ಅಲ್ಲ. ಅದೆಲ್ಲವನ್ನು ಮೀರಿದಂತಹ ಅದ್ವೈತವಾದಂತಹ ಸಾಕ್ಷಾತ್ ಪರಶಿವನೇ ನಾನಾಗಿದ್ದೇನೆ ಅಂಥೇಳಿ ಆ ಬಾಲಶಂಕರರು ಹೇಳುತ್ತಾರೆ. ಅದೇ ರೀತಿಯಾಗಿ ಶಂಕರಾಚಾರ್ಯರು ರಚಿಸಿದಂತಹ ಆ ಸ್ತೋತ್ರವನ್ನು ಸಹಿತ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ನಿರ್ವಾಣ ಷಟ್ಕ ಅಂಥೇಳಿ ಸ್ತೋತ್ರ ಏನಿದೆ, ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದರೂಪ ಶಿವೋಹಂ. ಈ ಸ್ತೋತ್ರವನ್ನು ಸಹಿತ ನಾವು ಇಲ್ಲಿ ಗಮನಿಸಬಹುದು. ಆ ಸ್ತೋತ್ರದಲ್ಲಿಯೂ ಸಹಿತ ಇದೇ ರೀತಿಯಾಗಿ ನಾನು ಯಾವುದೂ ಅಲ್ಲ, ಸಚ್ಚಿದಾನಂದ ರೂಪಿಯಾದಂತಹ ಆ ಶಿವನೇ ನಾನಾಗಿದ್ದೇನೆ ಅಂಥೇಳಿ ಅವರು ಈ ರೀತಿಯಾಗಿ ಹೇಳಿದಾಗ, ಈ ರೀತಿಯ ಮಾತುಗಳನ್ನು ಕೇಳಿದಂತಹ ಗೋವಿಂದ ಭಗವತ್ಪಾದರು ಈ ರೀತಿ ಹರ್ಷವನ್ನು ವ್ಯಕ್ತಪಡಿಸುತ್ತಾರೆ. ಏನೆಂದರೆ, ಆ ಕರ್ಣಶಂಕರ ಮುನೇರ್ವಚನಂ ತದಿತ್ಥಂ ಅದ್ವೈತ ದರ್ಶನ ಸಮುತ್ಥಮುಪಾತ್ತ ಹರ್ಷಃ ಸಪ್ರಾಹ ಶಂಕರ ಸ ಶಂಕರ ಏವ ಸಾಕ್ಷಾತ್ ಜಾತಸ್ತ್ವಮಿತ್ಯಹಮವೈಮಿ ಸಮಾಧಿ ದೃಷ್ಟ್ಯಾ.
ಈ ರೀತಿಯಾದಂತಹ ಪ್ರಶ್ನೆಯನ್ನು ಮಾಡಿದ ನಂತರ ಬಾಲಶಂಕರರಿಂದ ಈ ಅದ್ಭುತವಾದಂತಹ ಅದ್ವೈತವನ್ನು ಪ್ರತಿಬಿಂಬಿಸುವಂತಹ ಆ ಒಂದು ಉತ್ತರವನ್ನು ಕೇಳಿದ ಗೋವಿಂದ ಭಗವತ್ಪಾದರಿಗೆ ಅತ್ಯಂತ ಹರ್ಷವಾಗ್ತದೆ. ಅತ್ಯಂತ ಹರ್ಷವಾಗಿ ಅವರು ಆ ಗುಹೆ ಒಳಗೆ ಕುಳಿತುಕೊಂಡೇ ಅವರು ಹೇಳ್ತಾರೆ ಏನೆಂದರೆ, ಓ ಶಂಕರನೇ, ಆ ಶಂಕರನೇ ನೀನಾಗಿ ಅವತರಿಸಿದ್ದೀಯಾ ಅಂಥೇಳಿ ಅವ್ರು ಹೇಳ್ತಾರೆ. ಅಂದರೆ ಆ ಸಾಕ್ಷಾತ್ ಕೈಲಾಸದಲ್ಲಿರುವಂತಹ ಶಂಕರನೇ ನೀನು ಶಂಕರಾಚಾರ್ಯನಾಗಿ ಅವತಾರ ಮಾಡಿದ್ದೀಯಾ ಎಂದು ಈ ರೀತಿಯಾಗಿ ನನಗೆ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ನನಗೆ ದಿವ್ಯ ದೃಷ್ಟಿಯಿಂದ ಗೋಚರವಾಗಿದೆ ಅಂಥೇಳಿ ಆ ಗೋವಿಂದ ಭಗವತ್ಪಾದರು ಗುಹೆಯಿಂದಲೇ ಹೇಳುತ್ತಾರೆ. ಆನಂತರ ತಸ್ಯೋಪದರ್ಶಿತವತಶ್ಚರಣೌ ಗುಹಾಯ ದ್ವಾರೇಣ್ಯಪೂಜಯದುಪೇತಸ್ಯ ಸಶಂಕರಾರ್ಯಃ ಆಚಾರ ಇತ್ಯುಪದಿದೇಶ ಸ ತತ್ರ ತಸ್ಮೈ ಗೋವಿಂದಪಾದ ಗುರವೇ ಸ ಗುರುರ್ಮುನೀನಾಂ. ಆಮೇಲೆ ಆ ಗುಹೆಯ ರಂಧ್ರದ ಮೂಲಕ ಆ ಗೋವಿಂದ ಭಗವತ್ಪಾದರು, ಅಂದರೆ ಆ ಒಂದು ಏನು ಗುಹೆ ಇರ್ತದೋ ಆ ಗುಹೆಯಲ್ಲಿ ಒಂದು ಕಿಂಡಿ ಇರ್ತದೆ. ಆ ಕಿಂಡಿಯಲ್ಲಿಯೇ ಆ ಗೋವಿಂದ ಭಗವತ್ಪಾದರು ತಮ್ಮ ಎರಡೂ ಕಾಲುಗಳನ್ನು ಹೊರಗೆ ಚಾಚುತ್ತಾರೆ. ಆ ದಿವ್ಯವಾದಂತಹ ಪಾದ ಪದ್ಮಗಳನ್ನು ನೋಡಿದಂತಹ ಬಾಲಶಂಕರರು ಅತಿ ಶ್ರದ್ಧಾಭಕ್ತಿಯಿಂದ ವಿಧಿವತ್ತಾಗಿ ಆ ಪಾದಗಳಿಗೆ ದಿವ್ಯವಾದಂತಹ ಪಾದಗಳಿಗೆ ಪೂಜೆ ಮಾಡುತ್ತಾರೆ. ಮತ್ತು ಆಗ ಗೋವಿಂದ ಪಾದರನ್ನು ಗುರುವಾಗಿ ಸ್ವೀಕರಿಸಿದಂತಹ ಗೋವಿಂದ ಪಾದರನ್ನು ಗುರುವಾಗಿ ಸ್ವೀಕರಿಸಿದಂತಹ ಶಂಕರರು ಎಲ್ಲವನ್ನು ತಿಳಿದಿದ್ದರೂ ಸಹಿತ ಒಂದು ಆಚಾರ ಎಂಬ ಬುದ್ಧಿಯಿಂದ, ಅಂದರೆ ಈಗೇನು ನಾವು ಇಂಗ್ಲೀಷ್ನಲ್ಲಿ ಫಾರ್ಮ್ಯಾಲಿಟಿ ಅಂಥೇಳಿ ಏನು ಕರಿತೀವಿ, ಆ ಒಂದು ರೀತಿಯಿಂದ ಆ ಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರಿಗೆ ಬ್ರಹ್ಮತತ್ವವನ್ನು ಉಪದೇಶ ಮಾಡಲು ಮುಂದಾಗ್ತಾರೆ. ಶಂಕರಃ ಸವಿನಯೈರುಪಚಾರೈಃ ಅಭ್ಯತೋಷಯದಸೌ ಗುರುಮೇನಂ ಬ್ರಹ್ಮತದ್ವಿದಿತಮಪ್ಯುಪಲಿಪ್ಸುಃ ಸಂಪ್ರದಾಯ ಪರಿಪಾಲನ ಬುದ್ಧ್ಯ. ಆಮೇಲೆ ಶ್ರೀ ಶಂಕರ ಭಗವತ್ಪಾದರು ವಿನಯಪೂರ್ವಕವಾದಂತಹ ಸೇವೆಗಳಿಂದ ಗೋವಿಂದ ಭಗವತ್ಪಾದರನ್ನು ತಮ್ಮ ಗುರುಗಳನ್ನು ಸಂತೋಷಪಡಿಸುತ್ತಾರೆ. ಮತ್ತು ಬ್ರಹ್ಮತತ್ವವು ಆದಿಶಂಕರಾಚಾರ್ಯರಿಗೆ, ಆ ಬಾಲಶಂಕರರಿಗೆ ತಿಳಿದಿದ್ದರೂ ಸಹಿತ ಆ ಗುರು ಶಿಷ್ಯರ ಒಂದು ಸಂಪ್ರದಾಯವನ್ನು ಕೆಡಿಸಬಾರದು ಅಂಥೇಳಿ ಒಂದು ಉದ್ದೇಶದಿಂದ ಗುರು ಶಿಷ್ಯ ಸಂಪ್ರದಾಯ ಅದು ಮುಂದುವರೆದುಕೊಂಡು ಹೋಗಬೇಕು ಎಂಬ ಒಂದು ಉದ್ದೇಶದಿಂದ ಆ ಬ್ರಹ್ಮತತ್ವವನ್ನು ಅರಿಯುವುದಕ್ಕಾಗಿ ಮೇಲಿಂದ ಮೇಲೆ ಶಂಕರ ಭಗವತ್ಪಾದರು ತಮ್ಮ ಗುರುಗಳ ಸೇವೆಯನ್ನು ಮಾಡುತ್ತಾರೆ. ಭಕ್ತಿಪೂರ್ವಕೃತ ತತ್ಪರಿಚರ್ಯಾ ತೋಷಿತೋಧಿಕತರಂ ಯತಿವರ್ಯಃ ಬ್ರಹ್ಮತಾಮುಪದಿದೇಶ ಚತುರ್ಭಿಃ ವೇದಶೇಖರವಚೋಭಿರಮುಷ್ಮೈ. ಆಮೇಲೆ ಭಕ್ತಿಪೂರ್ವಕವಾಗಿ ಮಾಡುತ್ತಿದ್ದ ಈ ಒಂದು ಸೇವೆಗಳಿಂದ ಸಂತುಷ್ಟರಾದಂತಹ ಆ ಗೋವಿಂದ ಭಗವತ್ಪಾದರು ಉಪನಿಷತ್ತುಗಳಲ್ಲಿ ಬರುವಂತಹ 4 ಮಹಾವಾಕ್ಯಗಳನ್ನು, ಅಂದರೆ 4 ವೇದಗಳಲ್ಲಿ ಬರುವಂತಹ ಮಹಾವಾಕ್ಯಗಳನ್ನು ಈ ಶಂಕರಾಚಾರ್ಯರಿಗೆ ಬೋಧನೆ ಮಾಡುತ್ತಾರೆ. ಅದು ಯಾವುದರ ಅಂತಂದರೆ, ಋಗ್ವೇದದಿಂದ ಪ್ರಜ್ಞಾನಂ ಬ್ರಹ್ಮ ಎಂಬ ಮಹಾವಾಕ್ಯ, ಹಾಗೂ ಯಜುರ್ವೇದದ ಅಹಂ ಬ್ರಹ್ಮಾಸ್ಮಿ ಎಂಬ ಮಹಾವಾಕ್ಯ, ಸಾಮವೇದದ ಉಪನಿಷತ್ತಿನಿಂದ ಬಂದಿರುವಂತಹ ತತ್ವಮಸಿ ಎಂಬ ಮಹಾವಾಕ್ಯ, ಹಾಗೂ ಅಥರ್ವೇದ ಉಪನಿಷತ್ತಿನಿಂದ ಬಂದಂತಹ ಅಯಮಾತ್ಮ ಬ್ರಹ್ಮ ಎಂಬ ಈ 4 ವಾಕ್ಯಗಳನ್ನು, ಈ 4 ವಾಕ್ಯಗಳಿಗೆ ಮಹಾವಾಕ್ಯಗಳು ಅಂಥೇಳಿ ಕರೀತಾರೆ. ಈ ಮಹಾವಾಕ್ಯಗಳನ್ನು ಆ ಗೋವಿಂದ ಭಗವತ್ಪಾದರು ಈ ಶಂಕರ ಭಗವತ್ಪಾದರಿಗೆ ಉಪದೇಶವನ್ನು ಮಾಡುತ್ತಾರೆ. ಅದಾದ ನಂತರ ಸಾಂಪ್ರದಾಯಿಕ ಪರಾಶರಪುತ್ರ ಪ್ರೋಕ್ತ ಸೂತ್ರಮತಗತ್ಯನುರೋಧಾತ್
ಶಾಸ್ತ್ರಗೂಢಹೃದಯಂ ಹಿ ದಯಾಲೋ ಕೃತ್ಸಮಪ್ಯಯಮ ಬುದ್ಧ ಸುಬುದ್ಧಿ. ಈ ರೀತಿಯಾಗಿ ಬ್ರಹ್ಮೋಪದೇಶವನ್ನು ಮಾಡಿದ ನಂತರ ಬುದ್ಧಿಶಾಲಿಯಾದಂತಹ ಶ್ರೀ ಶಂಕರಾಚಾರ್ಯರು ಸಂಪ್ರದಾಯ ಕ್ರಮದಿಂದ ಬಂದಂತಹ ವ್ಯಾಸಮನುಗಳಿಂದ ಪ್ರೋಕ್ತವಾದಂತಹ ಬ್ರಹ್ಮಸೂತ್ರವನ್ನು ಸಹಿತ ತಮ್ಮ ಗುರುಗಳ ಒಂದು ಆಶ್ರಯದಲ್ಲಿ ಆ ಗುರುಗಳಿಂದ ಶಾರೀರಿಕ ಸೂತ್ರವನ್ನು ಸಹಿತ ಅವರು ಅಧ್ಯಯನವನ್ನು ಮಾಡುತ್ತಾರೆ. ಮತ್ತು ಅಧ್ಯಯನ ಮಾಡಿ ಆ ಸಮಸ್ತ ಶಾಸ್ತ್ರದ ರಹಸ್ಯ ಸಹಿತವಾಗಿ ಆ ಬ್ರಹ್ಮಸೂತ್ರವನ್ನು ತಿಳಿದುಕೊಳ್ಳುತ್ತಾರೆ. ಆನಂತರ ಸೋದಿಗಮ್ಯ ಚರಮಾಶ್ರಮ ಮಾರ್ಯ ಪೂರ್ವಪುಣ್ಯನಿಚಯೈರಧಿಗಮ್ಯಂ ಸ್ಥಾನಮರ್ಚಮಪಿ ಹಂಸ ಪುರೋಗೈ ಉನ್ನತಂ ಧ್ರುವ ಇವೈತ್ಯಚಕಾಶೇ. ಅನಂತರ ಬಾಲಶಂಕರರು ಪೂರ್ವಜನ್ಮದ ಪುಣ್ಯರಾಶಿಗಳಿಂದ ಲಭ್ಯವಾಗತಕ್ಕಂತಹ ಒಂದು ಸನ್ಯಾಸಾಶ್ರಮವನ್ನು, ಅಂದರೆ ಅವರು ಆ ಪೂರ್ಣಾ ನದಿಯ ದಂಡೆಯಲ್ಲಿ ಆತ್ಮಸನ್ಯಾಸವನ್ನು ತೆಗೆದುಕೊಂಡಿರುತ್ತಾರೆ. ವಿಧಿವತ್ತಾಗಿ ಅವರಿಗೆ ಆ ಒಂದು ಸನ್ಯಾಸ ದೀಕ್ಷೆ ಆಗಿರುವುದಿಲ್ಲ. ಆದ್ದರಿಂದ ಈ ಗೋವಿಂದ ಭಗವತ್ಪಾದರು ಇವರಿಗೆ ಮಹಾವಾಕ್ಯಗಳನ್ನು ಬ್ರಹ್ಮಸೂತ್ರಗಳನ್ನು ಎಲ್ಲ ವಿಸ್ತಾರಪೂರ್ವಕವಾಗಿ ಹೇಳಿದ ನಂತರ ವಿಧಿವತ್ತಾದಂತಹ ಒಂದು ಸನ್ಯಾಸವನ್ನು ಈ ಬಾಲಶಂಕರರಿಗೆ ಗೋವಿಂದ ಭಗವತ್ಪಾದರು ನೀಡುತ್ತಾರೆ. ಮತ್ತು ಪರಮಹಂಸರೇ ಮೊದಲಾದ ಸರ್ವರಿಂದಲೂ, ಸೂರ್ಯನೇ ಮೊದಲಾದ ಗ್ರಹದೇವತೆಗಳಿಂದಲೂ ಪೂಜನೀಯವಾದಂತಹ ಈ ಆಶ್ರಮವನ್ನು ಪಡೆದಂತಹ ಬಾಲಶಂಕರರು ಧ್ರುವ ನಕ್ಷತ್ರದಂತೆ ಸನ್ಯಾಸ ಪಡೆದ ನಂತರ ವಿರಾಜಮಾನರಾಗಿ ವಿರಾಜಿಸುತ್ತಾರೆ. ಹಂಸಭಾವಮಧಿಗಮ್ಯ ಸುಧೀಂದ್ರೇ ತಂ ಸಮರ್ಚತಿ ಚ ಸಂಸ್ಕೃತಿ ಮುಕ್ತೈ ಸಂಚಚಾಲಕತಯನ್ನಿವ ಮೇಘಃ ಚಂಚಲಾ ಚಪಲತಾಂ ವಿಷಯೇಷು. ಹೀಗೆ ಗುರುಗಳಿಂದ ಉಪದೇಶವನ್ನು ಪಡೆದು ಸನ್ಯಾಸವನ್ನು ತೆಗೆದುಕೊಂಡ ನಂತರ ಆ ಮಹಾಮೇಧಾವಿಗಳಾದಂತಹ ಶಂಕರಾಚಾರ್ಯರು ಪರಮಹಂಸರಾಗಿ ಸಂಸಾರದ ಬಿಡುಗಡೆ ಸಂಪೂರ್ಣವಾಗಿ ಆಗಬೇಕು ಎಂದು ಪರಮಾತ್ಮನಲ್ಲಿ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುತ್ತಾರೆ. ಅಂದರೆ ಆ ಒಂದು ಸಂದರ್ಭದಲ್ಲಿ ಆಗ ಕಾಲವು ಹೇಗಿರುತ್ತದೆ ಅಂದರೆ ಮಳೆಗಾಲ ಆರಂಭವಾಗಿರ್ತದೆ. ಆದ್ದರಿಂದ ಒಂದು ಚಾತುರ್ಮಾಸ್ಯದ ವ್ರತ ಇರಬಹುದು ಅಂಥೇಳಿ ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ಆ ಒಂದು ಸಂದರ್ಭದಲ್ಲಿ ಪರಮಾತ್ಮನ ಧ್ಯಾನದಲ್ಲಿ ಆದಿಶಂಕರಾಚಾರ್ಯರು ಇರುತ್ತಾರೆ. ಆದ್ದರಿಂದ ಮುಂದೆ ಮಳೆಗಾಲವು ಸರಿದ ನಂತರ ಮೋಡವು ಮಿಂಚಿನಂತೆ ಮಾಯವಾಗುತ್ತವೆ. ಅಂದರೆ ಈ ಮೋಡವನ್ನು ನಮ್ಮ ಜೀವನದಲ್ಲಿ ಬರುವಂತಹ ಕ್ಷಣಿಕ ಸುಖಗಳಿಗೆ ಇಲ್ಲಿ ಹೋಲಿಸಿದ್ದಾರೆ. ಆದ್ದರಿಂದ ಆ ಕ್ಷಣಿಕ ಸುಖವು ಮಾಯವಾಗಿ ಆಕಾಶವು ಸ್ವಚ್ಛವಾದಂತೆ ಭಾಸವಾಗ್ತದೆ. ಆನಂತರ ಛಾತ್ರ ಮುಖ್ಯ ಮಮುಮಾಹಕಿ ಯದ್ಭಿಃ ವಾಸರೈರ್ಗತಗನೆ ಗಗನೆ ಸಹ ಪಶ್ಚ ಸೌಮ್ಯ ಶರದಾ ವಿಮಲಂಕಂ ವಿದ್ಯ ಏವ ವಿಶದಂ ಪರತತ್ವಂ. ಅದೇ ಮೋಡವು ಸರಿದಾಗ, ಅಂದರೆ ಮಳೆಯು ನಿಂತ ನಂತರ ಆ ಮೋಡವು ಸರಿದಾಗ ಆಕಾಶವು ಸಂಪೂರ್ಣವಾಗಿ ಸ್ವಚ್ಛವಾಗ್ತದೆ. ಆಗ ಗೋವಿಂದ ಭಗವತ್ಪಾದರು ಶ್ರೀ ಶಂಕರಾಚಾರ್ಯರನ್ನು ಕರೆದು ಈ ರೀತಿ ಹೇಳ್ತಾರೆ: ಶರತ್ಕಾಲವು ಬಂದಿದೆ, ಆದ್ದರಿಂದ ಜ್ಞಾನದಿಂದ ಸಂಪೂರ್ಣವಾದಂತಹ ನೀನು ಪರತತ್ವದಂತೆಯೇ ಕಾಣುತ್ತಾ ಇದ್ದೀಯ. ಆದ್ದರಿಂದ ನೀನು ಈಗ ಒಂದು ಮಹತ್ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಆ ಶಿಷ್ಯನಲ್ಲಿ ಹೇಳ್ತಾರೆ. ಏನೆಂದರೆ, ಸತ್ವಮುತ್ತಮುಪಮಾನಸಿ ಕಶ್ಚಿತ್ ತತ್ವವಿತ್ಪ್ರವರನಾನ್ಯ ಸಮಾನಃ ತದ್ಯತಸ್ವ ನಿರವಧ್ಯ ನಿಬಂಧೈ ಸದ್ಯ ಏವ ಜಗದುದ್ಧರಣಾಯ. ತತ್ವಜ್ಞಾನಿಗಳಲ್ಲಿ ಶ್ರೇಷ್ಠನಾದ ನೀನು ಬಹಳ ಉತ್ತಮವಾದಂತಹ ಪುರುಷನಾಗಿದ್ದಿ. ನಿನ್ನಿಂದ ಒಂದು ಮಹತ್ ಕಾರ್ಯ ಆಗಬೇಕಾಗಿದೆ. ಆದ್ದರಿಂದ ನಿನಗೆ ವಿದ್ಯೆಗಳಲ್ಲಿ, ಪಾಂಡಿತ್ಯದಲ್ಲಿ ನಿನಗೆ ಸಮಾನರಾದಂಥವರು ಯಾರೂ ಇಲ್ಲ. ಆದ್ದರಿಂದ
ಲೋಕ ಕಲ್ಯಾಣಕ್ಕಾಗಿ ನೀನು ಗ್ರಂಥಗಳನ್ನು ರಚಿಸುವ, ಎಲ್ಲರಿಗೂ ಉಪಯೋಗಕ್ಕಾಗಿ ಗ್ರಂಥಗಳನ್ನು ರಚಿಸಿ ಜಗತ್ತಿನ ಒಂದು ಉದ್ಧಾರ ಮಾಡೋದಕ್ಕೆ ಮುಂದೆ ಬಾ ಅಂಥೇಳಿ ಆ ಗೋವಿಂದ ಭಗವತ್ಪಾದರು ಶಂಕರರಲ್ಲಿ ಹೇಳ್ತಾರೆ. ಆನಂತರ ಗಚ್ಚ ವತ್ಸ ನಗರಂ ಶಶಿಮೌಲೇ ಸ್ವಚ್ಛದೇವ ತಟನೀಕಮನೀಯಂ ತಾವತಾ ಪರಮನುಗ್ರಹಮಾದ್ಯ ದೇವತಾ ತವ ಕರಿಷ್ಯತಿ ತಸ್ಮಿನ್. ಈ ರೀತಿ ಹೇಳಿದ ನಂತರ ಆ ಗುರುಗಳ ವಾಕ್ಯವೇ ವೇದವಾಕ್ಯ ಅಂಥೇಳಿ ತಿಳಿದುಕೊಂಡಂತಹ ಆ ಶಂಕರಾಚಾರ್ಯರು ಅನೇಕ ಗ್ರಂಥಗಳನ್ನು ರಚಿಸಿ ಆ ಗುರುಗಳಿಗೆ ಒಪ್ಪಿಸಿ ಆ ಗುರುಗಳಿಂದ ಅನೇಕ ರೀತಿಯಾದಂತಹ ಒಂದು ಪ್ರಶಂಸೆಗೆ ಪಾತ್ರರಾಗ್ತಾರೆ. ಅದಾದ ನಂತರ ಗೋವಿಂದ ಭಗವತ್ಪಾದಾಚಾರ್ಯರು ಮತ್ತೆ ಆದಿಶಂಕರಾಚಾರ್ಯರನ್ನು ಕುರಿತು ಈ ರೀತಿ ಹೇಳ್ತಾರೆ. ಏನೆಂದರೆ, ವತ್ಸ, ಈಗ ನೀನು ಮತ್ತೊಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ, ಪರಮೇಶ್ವರನ ನಗರವೆಂದೇ ಅತಿ ಪ್ರಾಚೀನವಾದಂತಹ ಪುರಾಣ ನಗರಿ, ಪುಣ್ಯ ನಗರಿ ಅಂಥೇಳಿ ಹೇಳ್ಬೋದು. ಆ ಕಾಶಿ ಕ್ಷೇತ್ರಕ್ಕೆ ನೀನು ಹೋಗು. ಆ ಕಾಶಿ ಕ್ಷೇತ್ರಕ್ಕೆ ಹೋಗಿ ದೇವತೀರ್ಥವಾದಂತಹ ಗಂಗಾ ನದಿಯಲ್ಲಿ ನೀನು ಅಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಅನುಷ್ಠಾನವನ್ನು ಮಾಡಿ ಆ ಶಶಿಮೌಲಿ ಅಂತಂದರೆ ಆ ವಿಶ್ವನಾಥನ, ಆ ಪರಶಿವನ ಒಂದು ದರ್ಶನ ಪಡಿ. ಆ ದರ್ಶನದಿಂದ ನೀನು ಪರಮಾನುಗ್ರಹವನ್ನು ಪಡೆಯುತ್ತಿ ಅಂತ ಹೇಳಿ ಆ ಗೋವಿಂದ ಭಗವತ್ಪಾದರು ಹೇಳ್ತಾರೆ. ಪ್ರಾಪತಾಪಸವರ ಸಹಿ ಕಾಶೀಂ ನೀಪಕಾನನ ಪರೀತ ಸಮೀಪಾಂ ಆಪಗಾ ನಿಕಟಹಾಟಕ ಚಂಚದ ಯೂಪ ಪಂಕ್ತಿ ಸಮುದಂಚಿತ ಶೋಭಾಂ. ಅನಂತರ ಆ ತಪಸ್ವಿಗಳಾದಂತಹ ಶಂಕರರು ಎಲ್ಲ ದಟ್ಟವಾದಂತಹ ಕದಂಬ ವೃಕ್ಷಗಳ ಅರಣ್ಯಗಳನ್ನು ಎಲ್ಲವನ್ನು ದಾಟಿಕೊಂಡು ಸುಂದರವಾಗಿರುವಂತಹ ಗಂಗಾ ನದಿಯ ತಟದಲ್ಲಿ ಬರುತ್ತಾರೆ. ಆ ಗಂಗಾ ನದಿಯ ತಟದಲ್ಲಿ ಬಂದ ನಂತರ ಆ ಗಂಗಾ ನದಿಯ ಸಮೀಪದಲ್ಲಿ ಇರುವಂತಹ ಒಂದು ವಿಶ್ವನಾಥನ ಮಂದಿರವನ್ನು ನೋಡ್ತಾರೆ. ಇದೇ ಕಾಶಿನಗರ ಅಂಥೇಳಿ ಆ ಕಾಶಿನಗರದಲ್ಲಿ ಹೋಗಿ ಸೇರ್ತಾರೆ. ಆನಂತರ ಆ ಗಂಗೆಯನ್ನು ಸಾಷ್ಟಾಂಗ ನಮಸ್ಕಾರ ಮಾಡಿ ಆನಂತರ ಆ ಗಂಗೆಯಲ್ಲಿ ಸ್ನಾನವನ್ನು ಮಾಡಲು ಆ ನದಿಯ ಹತ್ತಿರ ಹೋಗ್ತಾರೆ. ಸೋವಗಾಹ್ಯ ಸಲಿಲಂ ಸುರಸಿಂಧೋ ಉತ್ತತಾರಶಿತಿಕಂಠ ಜಟಾಭ್ಯ ಜಾಹ್ನವೀ ಸಲಿಲ ಋತಸ್ತದ್ ಯೋಗ ಪುಣ್ಯ ಪರಿಪೂರ್ಣ ಇವೆಂದು. ಆ ಗಂಗಾ ನದಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ದೇವನದಿಗೆ ಭಕ್ತಿಯಿಂದ, ಆ ದೇವ ನದಿಯಲ್ಲಿ ಭಕ್ತಿಯಿಂದ ಪ್ರವೇಶಿಸಿ ಆ ಗುರುಗಳು ಸ್ನಾನವನ್ನು ಮಾಡ್ತಾರೆ. ಸ್ನಾನವನ್ನು ಮಾಡಿ ಆ ಮೇಲೆ ಎದ್ದಾಗ ಆ ಶಂಕರಾಚಾರ್ಯರು ಯಾವ ರೀತಿ ಕಾಣಿಸ್ತಾರೆ ಅಂತಂದರೆ, ಆ ಶಿವನ ಜಟೆಯಲ್ಲಿ ಏನು ಚಂದ್ರನಿರ್ತಾನೆಯೋ ಆ ಚಂದ್ರ ಆ ಗಂಗೆ ಪ್ರವಾಹಕ್ಕೆ ಸಿಲುಕಿ ಆ ಮೇಲೆ ಎದ್ದಾಗ, ಅಂದರೆ ಆದಿಶಂಕರರು ಮೇಲೆ ಎದ್ದಾಗ ಆ ಶಿವನ ಒಂದು ಸ್ಪರ್ಶದಿಂದ ಹಾಗೂ ಗಂಗೆಯ ಸ್ಪರ್ಶದಿಂದ ಇನ್ನಷ್ಟು ಕಾಂತಿಯುತನಾಗಿ, ಇನ್ನಷ್ಟು ಹೊಳಪಿನಿಂದ ಕೂಡಿದಂತಹ ಚಂದ್ರನಂತೆ ಈ ಶಂಕರಾಚಾರ್ಯರು ಕಾಣಿಸ್ತಾರಂಥೇಳಿ ಇಲ್ಲಿ ಮಾಧವ ಕವಿ ಸುಂದರವಾಗಿ ವರ್ಣಿಸಿದ್ದಾನೆ. ಅನಂತರ ವಿಶ್ವೇಶಶ್ಚರಣಯುಗಂ ಪ್ರಣಮ್ಯ ಭಕ್ತ್ಯಾ ಹರ್ಯಾದ್ಯೈಸ್ತ್ರಿದಶವರೈ ಸಮರ್ಚಿತಸ್ಯ ಸೋನೈಷೀತ್ ಪ್ರಯತಮಾನ ಜಗತ್ಪವಿತ್ರೇ ಕ್ಷೇತ್ರೇ ಸಾವಿಹ ಸಮಯಂ ಕಿಯಂತಮಾರ್ಜಃ. ಆ ಗಂಗಾ ನದಿಯಲ್ಲಿ ಸ್ನಾನಗಳನ್ನು ಮಾಡಿಕೊಂಡು ತಮ್ಮ ಅನುಷ್ಠಾನಗಳನ್ನೆಲ್ಲ ತೀರಿಸಿಕೊಂಡಂತಹ ಆದಿಶಂಕರರು ಶ್ರೀ ವಿಷ್ಣುವೇ ಮೊದಲಾದ ಶ್ರೇಷ್ಠ ದೇವತೆಗಳಿಂದ ಪೂಜಿತನಾದಂತಹ ಪರಮೇಶ್ವರನಾದಂತಹ ವಿಶ್ವನಾಥನ ಒಂದು ದರ್ಶನವನ್ನು ಮಾಡುತ್ತಾರೆ. ದರ್ಶನವನ್ನು ಮಾಡಿ ಆ ವಿಶ್ವನಾಥನಿಗೆ ಅತಿ ಶ್ರದ್ಧಾಭಕ್ತಿಯಿಂದ ರುದ್ರಾದಿಗಳನ್ನು ಪಠನ ಮಾಡುತ್ತಾ ವಿಶ್ವನಾಥನಿಗೆ ಪೂಜೆಯನ್ನು ಮಾಡುತ್ತಾರೆ. ಪೂಜೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಭಕ್ತಿಯಿಂದ ನಮಸ್ಕರಿಸಿ ಜಿತೇಂದ್ರಿಯರಾಗಿ ಆ ಕಾಶಿ ಕ್ಷೇತ್ರದಲ್ಲಿ ಕೆಲವು ಸಮಯಗಳನ್ನು ಕಳೆಯುತ್ತಾರೆ.
ಆ ಕಾಶಿ ಕ್ಷೇತ್ರದಲ್ಲಿ ಕಳೆದಾಗ ಅನೇಕ ರೀತಿಯಾದಂತಹ ದೇವತೆಗಳ ಸ್ತೋತ್ರವನ್ನು ಆ ನದಿಯ ಸ್ತೋತ್ರಗಳನ್ನು ಬಾಲಶಂಕರರು ಆದಿಶಂಕರರು ಮಾಡ್ತಾರೆ. ಈ ರೀತಿಯಾಗಿ ಗುರುಗಳಿಂದ ಆಶೀರ್ವಾದವನ್ನು ಪಡೆದಂತಹ ಆದಿಶಂಕರರು ಗುರುಗಳ ಆಜ್ಞೆಯಂತೆಯೇ ಕಾಶಿ ಕ್ಷೇತ್ರದಲ್ಲಿ ಬಂದು ನೆಲೆಸಿ ಆ ಗುರುಗಳ ಮಾತಿನಂತೆ ಆ ಭಾಷ್ಯಗಳನ್ನೆಲ್ಲ ಬರೆಯಲು ಮುಂದಾಗುತ್ತಾರೆ. ನಾಳಿನ ದಿವಸ ವೇದವ್ಯಾಸರ ಒಂದು ದರ್ಶನ ಆಗ್ತದೆ. ವೇದವ್ಯಾಸರ ಜೋಡಿ ವಾದ ಆಗ್ತದೆ. ಆ ಒಂದು ಕಥಾಮೃತವನ್ನು ನಾಳಿನ ದಿವಸ ನಾವೆಲ್ಲರೂ ನೋಡೋಣ. ಹರಿ ಓಂ.